ನೋಡ್ರಿ ಇವತ್ತು ಜಲ್ದಿ ಎದ್ದ ನಾನು ಪಚ್ಚಿ ಅವ್ರ ಮನಿದವ್ರು ಬಿದ್ರಾಳಮ್ಮ ಹೊಂಟವಿ. ಬರ್ರಿ ಹೋಗೋಣ, ನಿಮ್ಗೆ ಅಮ್ಮನ ತೋರಿಸೋಣ. ಇದ ನಮ್ದು ಇನ್ನೊಂದು ಬಂಗಾರಿನ ತಗೊಂಡು ಹೊಂಟವಿ, ಬರ್ರಿ ಹೋಗೋಣ ಅಂತ. ಹತ್ತು ಬಲೆ ಹೊಡಿ. ಒಂದಿಷ್ಟು ಜನಕ್ಕೆ ಗೊತ್ತಿರಲ್ರಿ, ಇಲ್ಲೇ ಹೊಳೆ ಐತಿ. ಈಗ ಹೊಳ್ಯಾಗ ಮಕ್ಕ ಗಿಕ್ಕ ತಕ್ಕಂದು ನಾವು ಅಮ್ಮನ ದರ್ಶನ ಮಾಡ್ತೀವಿ. ಬರ್ರಿ ಯಾವ ಅಮ್ಮ ಅಂತ ನಾವು ನೋಡ್ಕೊಂಬರೋಣ, ಹೋಗೋಣ. ಹೊಳಿ ಪಕ್ಕದಾಗ ಇಲ್ಲಿ ಪಾಂಡುರಂಗನ ಗುಡಿ ಐತಿ ರೀ. ಬಾಕ್ಲ ಹಾಕ್ಯಾರ, ಕಾಂತನೆಲ್ಲ ನೋಡಂತೇಳ್ರಿ ಅಷ್ಟು. ಹಾಂ, ಇಲ್ಲಿ ಅಮ್ಮನ ನಿಜವಾದ ಪಾದದ ಗುರುತೈತಿ ರೀ, ತೋರ್ಸನ್ ಬನ್ರಿ. ಇದೇನೆಲ್ಲ ನೋಡ್ತಿದ್ರಲ್ಲ, ಇವೆಲ್ಲ ಕರೆ ಕರೆ ಹೆಜ್ಜೆ ಗುರುತು ನೋಡ್ರಿ. ಇವೆಲ್ಲ ಇಲ್ಲಿ ಏನು ಫೇಮಸ್ ಅಂದ್ರೆ ಇವ ಹೆಜ್ಜೆ ಗುರುತ ಒಂದು ಸಾಕ್ಷಿಯಾಗಿ ಉಳ್ಕೊಂಬಿಟ್ಟೈತೆ ದೇವಿದ. ಸಿಡಿ ಆಡಿ ಅಮ್ಮನ ಹರಕೆ ಮುಟ್ಟಿಸ್ತಾರೆ ನೋಡ್ರಿ. ಇದೇನು ನೋಡ್ತಿದ್ದಾರಲ್ಲ, ಇದ ನೋಡ್ರಿ ಬಿದ್ರಾಳಮ್ಮ ಅಂತಂದು ಹೇಳಿ. ಎಲ್ಲ ದೇವರಿಂದ ಒಂದೊಂದು ಇತಿಹಾಸ ಐತಿ. ಅಂದ್ರೆ ನಾನು ಬರೀ ನಮ್ಮ ಮನೆ ದೇವ್ರೆಲ್ಲ ನೋಡಿದಾಗ ಇದು ನಮ್ಮ ಪಚ್ಚಿ, ಆಮೇಲೆ ನಮ್ಮ ಪವನವ್ರ ಮನೆ ದೇವ್ರಿ. ಅವನು ಇವತ್ತು ಹಂಗೆ ಬಾಣ ಮನೆ ದೇವ್ರಿಗೆ ಹೋಗಿ ಬರೋಣ ಅಂದ್ರೆ ನಾನು ಖಾಲಿ ಇದ್ದೆಲ್ಲ, ಹೋಗಿ ಬರೋಣ, ಹಾಕಿದ್ದು ಸ್ವಲ್ಪ ಇತಿಹಾಸ ತಿಳ್ಕೊಳ್ಳೋಣ ಅಂತಂದೇಳಿ ಬಂದವಿ. ಬರ್ರಿ, ನಾನು ದರ್ಶನ ಮಾಡ್ತೀನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಪಚ್ಚಿ ಅಮ್ಮಗಂತಂದೇಳಿ ಮಾಲಿ ತಗೊಂಬಂದಾನೆ. ಈಗ ಬರ್ರಿ ಅಮ್ಮಗೆ ಮಾಲಿ ಹಾಕಿ ನಾವು ದರ್ಶನ ಮಾಡೋಣ. ಬಿದ್ರಾಳಮ್ಮನ ದೇವಿ ನೋಡ್ರಿ. ಯಾರೋ ದೂರಿಂದ ಬಂದವ್ರಿಗೆ ಇಲ್ಲಿ ಉಳ್ಕೊಳಕ್ಕೆ ಜಾಗ ಮತ್ತು ಆ ಕಡೆ ಅಡುಗೆ ಮಾಡೋದಂತಂದು ಐತಿ ರೀ. ಅಲ್ಲಿ ಮಂಗೆ ಹಿಡಿ ತಗೋಬಾಯಿ, ತಗೋಬಾಯ್ ಬಾಯ್ಲೆ ಕ್ಯಾಚ್. ಟ್ಯಾಂಕ್ ಬಿದ್ರಾಳಮ್ಮನ ಮೂರ್ತಿ ಇಷ್ಟ ಐತಿ. ಅದರ ಕೀರ್ತಿ ಎಷ್ಟು ದೊಡ್ಡದೈತೆ ಅಂದ್ರೆ ಇಲ್ಲೇ ಗೊತ್ತಾಗ್ಬಿಡ್ತೈತೆ ನಿಮ್ಗೆ. ಇಷ್ಟೆಲ್ಲ ಇದು ಮಾಡ್ಯಾಳಂದ್ಮೇಲೆ ಶಕ್ತಿನೂ ದೊಡ್ಡದಿರ್ಬೇಕಲ್ಲ. ಯಾರಾದರೂ ಈ ಕಡೆ ಬಂದಾಗ ಒನ್ ಟೈಮ್ ವಿಸಿಟ್ ಮಾಡಿರಿ. ಬಿದ್ರಾಳಮ್ಮ ನಿನ್ನಾಲ್ ಕುದೋ ಉದೋ. ಗುಡಿ ಎದುರುಗಡೆನೇ ಇನ್ನೊಂದು ಗುಡಿ ಐತಂತ, ಬರ್ರಿ ಹೋಗೋಣಂತ. ಅಲ್ಲಿ ಹೆಂಗೈತೆ ಅಂತ ನೋಡ್ಕೊಂಬರೋಣ. ಐತನೋ ಗೊತ್ತಿಲ್ಲ, ಎಲ್ಲ ಬರೀ ಹಳೇ ಕಾಲದ ಇದು ಐತ್ರಿ, ಇದು ದೇವಸ್ಥಾನ. ಬರ್ರಿ ನೋಡ್ಕೊಂಬರೋಣ ಅಂತ. ಎಲ್ಲ ಬರೀ ಕಲ್ಲು. ಅಂದ್ರೆ ಗಣಪತಿ ಅದನ್ರಿ ಇದ್ರೆ. ಬರ್ರಿ ಒಂದು ದರ್ಶನ ತಗೊಂಡು ನೋಡ್ರಿ. ಅವಾಗಿಂದನೂ ಐತಿದೆ, ಇದನ್ನು ನೋಡ್ಕೊಂಬರೋಣ ಬರ್ರಿ. ಗುಡಿ
ನಂದಿನಿ ಇಲ್ಲೇ ಅದಲ್ಲ, ಬರ್ರಿ ಒಳಗೆ ಹೋಗೋಣ. ಎಲ್ಲ ಕತ್ಲ. ಬಿದ್ರಾಳಮ್ಮಂದು ಆಕೆ ದರ್ಶನ ತಗೊಂಡೆ. ನಾನು ಪಚ್ಚಿ ಇವಾಗ ಊರ ಕಡೆ ಹೋಗೋಣ ಅಂತ ಬನ್ನಿ.